ಈ ಯುದ್ಧ ಏನ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯತೈತಿ. ಆದ್ರೆ ಇದರ ನೇರ ಪರಿಣಾಮ ಮತ್ತು ಈ ರೈತರ ಮೇಲೆ ಬೀಳತೈತ್ರಿ. ಅದು ಯಾವ ಥರಪ್ಪ ಅಂತಂದ್ರೆ ಈ ಮುಖ್ಯವಾಗಿ ನೀರಾವರಿಗೆ ಬೇಕಾಗಿರುವಂಥ ಸಾಮಾನುಗಳು ಮತ್ತು ಈ ಡ್ರಿಪ್, PVC ಸ್ಪ್ರಿಂಕ್ಲರ್ ಮತ್ತು ಇದಷ್ಟೇ ಅಲ್ಲದೆ ರಸಗೊಬ್ಬರಗಳು, ಮುಖ್ಯವಾಗಿ ಈ DAP ಮತ್ತು ಈ ಪೊಟ್ಯಾಷಿಯವನ್ನು ಭಾರತ ಸಂಪೂರ್ಣವಾಗಿ ವಿದೇಶಗಳಿಂದ ಮಾಡ್ಕೋತೈತಿ. ಅದು ಯಾವುದಪ್ಪ ಅಂತಂದ್ರೆ ರಷ್ಯಾ ಆಗಿರ್ಬೋದು, ಬೆಲಾರಸ್, ಅನೇಕ ಪ್ರಕಾರದ ಕೀಟನಾಶಕಗಳು ಅಂತ ಹೇಳ್ಬೋದು. ಈ ಕೀಟನಾಶಕದಲ್ಲಿ ಬಳಸುವ ಅನೇಕ ತಾಂತ್ರಿಕ ರಾಸಾಯನಿಕವನ್ನು ಈ ಚೀನಾ ಮತ್ತು ನಾವು ವಿದೇಶಗಳಾದಂಥ ಯುರೋಪ್ನಿಂದ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಯುರೋಪ್ನಿಂದ ಅಷ್ಟೇ ಅಲ್ಲದೆ ನಾವು ರಷ್ಯಾ ಮತ್ತು ಇರಾಕ್ ದೇಶಗಳನ್ನ ಹೋಗ್ಬೇಕ್ರಿ. ಅದು ಯಾವ ರೀತಿಯಪ್ಪ ಅಂತಂದ್ರೆ ಸಮುದ್ರ ಮಾರ್ಗವಾಗಿ. ಈ ಸಮುದ್ರ ಮಾರ್ಗದಿಂದ ಕಚ್ಚಾ ತೈಲ ಆಗಿರ್ಬೋದು, ಕ್ರೂಡ್ ಆಯಿಲ್ ಬರುವಾಗ ಯುದ್ಧದ ಸಮಯದಲ್ಲಿ ನಮಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂದ್ರೆ ಈ ಸಮುದ್ರ ಮಾರ್ಗ ಸಂಚಾರ ನಿರ್ಬಂಧ ಆಗತ್ತೆ. ಅಂದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆದರೆ ಆ ಭಾಗದ ಸಮುದ್ರ ಮಾರ್ಗದಲ್ಲಿ ಮುಖ್ಯವಾಗಿ ಕಪ್ಪು ಸಮುದ್ರ ಅಥವಾ ಬ್ಲ್ಯಾಕ್ ಸಿ ಅಂತೀವಲ್ಲ, ಹಡಗುಗಳ ಸಂಚಾರ ಅಪಾಯಕಾರಿ ಅಂತೇಳಿ ಯುದ್ಧದ ಹಡಗುಗಳು ಅಥವಾ ಬಾಂಬ್ ದಾಳಿಯ ಭಯದಿಂದ ಸರಕು ಸಾಗಿಸುವ ಹಡಗುಗಳು ಆ ದಾರಿಯಲ್ಲಿ ಬರಲು ಹೆದರ್ತಾವ್ರಿ. ಮತ್ತು ಇದರಿಂದ ಟ್ರಾನ್ಸ್ಪೋರ್ಟ್ ಕಡಿಮೆ ಆಗ್ಬೋದು, ಇಲ್ಲ ಪೂರ್ಣವಾಗಿ ನಿಂತು ಹೋಗ್ಬೋದು. ಮತ್ತು ಹಡಗು ಮತ್ತು ವಿಮಾ ಕಂತುಗಳ ಏರಿಕೆ ರೀ. ಅಂದರೆ ಯುದ್ಧ ನಡೆಯುತ್ತಿರುವ ಪ್ರದೇಶದ ಹತ್ತಿರ ಹಡಗುಗಳು ಸಂಚರಿಸಬೇಕಾದ್ರೆ ವಿಮಾ ಕಂಪ್ನಿಗಳು ಅತಿ ಹೆಚ್ಚಿನ ವಿಮಾ ಹಣವನ್ನು ಹೇರುತ್ತವ್ರೆ. ಮತ್ತು ಈ ಹಡಗಿನ ಮಾಲೀಕರು ಈ ಹೆಚ್ಚಿನ ಖರ್ಚನ್ನು ತೈಲದ ಬೆಲೆಯ ಮೇಲೆ ಹಾಕ್ತಾರೆ. ಇದರಿಂದ ನಮಗೆ ಬರುವ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಆಗತ್ತೆ ರೀ. ಈ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆದ್ರೆ ನಮಗೆ ಏನಾಗೋದೈತಿ ಅಂತೇಳಿ ನಮಗೆ ಅನಿಸುತ್ತೆ. ನಾವು ಹೊಲದಾಗಿರ್ತೇವೆ, ಕೆಲಸ ಮಾಡ್ತೇವೆ, ಮನೆ ಹೋಗ್ತೀವಿ. ಆದ್ರೆ ಅದರ ನೇರ ಬಿಸಿ ನಮ್ಮ ಹೊಲದ ಮಟ್ಟ ಮುಟ್ಟೈತ್ರಿ. ಯಾವ ಥರಪ್ಪ ಅಂತಂದ್ರೆ ನಾವು ದಿನ ಬಳಕೆ ಬಳಸುವಂಥ ಈಗ ನೋಡಿ ನೀರಾವರಿ ವಸ್ತುಗಳು, ಈ ಡ್ರಿಪ್ ಪೈಪ್ ಆಗಿರ್ಬೋದು, ಇಲ್ಲ ಸ್ಪ್ರಿಂಕ್ಲರ್ ಪೈಪು, ಇಲ್ಲ PVC ಪೈಪ್, ನಮಗೆ ಇದೆಲ್ಲ ಕೆಲಸ ಇಲ್ಲ. ಹಾಗಾಗಿ ಈಗ ಹೊಸದಾಗಿ ತೊಳಕ್ಕೆ ಹೋದ್ರೆ ಡ್ರಿಪ್ ಆಗಿರ್ಬೋದು, PVC ಆಗಿರ್ಬೋದು, ಸ್ಪ್ರಿಂಕ್ಲರ್ ಆಗಿರ್ಬೋದು, ಎಲ್ಲದ್ರ ಮೇಲೆ 15% ಜಾಸ್ತಿ ಆಗೈತೆ ರೀ. ಈ ಡ್ರಿಪ್ ಆಗಿರ್ಬೋದು, PVC ಇಲ್ಲ ಸ್ಪ್ರಿಂಕ್ಲರ್ ಇವೆಲ್ಲ ರೆಡಿ ಆಗೋದು ಈ ಕಚ್ಚಾ ತೈಲದಿಂದ, ಅಂದ್ರೆ ಕ್ರೂಡ್ ಆಯಿಲ್ ಅಂತ ಬರುವಂಥ ಪ್ಲಾಸ್ಟಿಕ್ ಕಣಗಳಿಂದ. ಈ ಪ್ಲಾಸ್ಟಿಕ್ ಕಣಗಳು ಯಾವಪ್ಪ ಅಂತಂದ್ರೆ HDP ಆಗಿರ್ಬೋದು, LLDP ಆಗಿರ್ಬೋದು, ಈ ನೆಪ್ತಾ ಇಲ್ಲ ಮಾಸ್ಟರ್ ಬ್ಯಾಚ್, ಈ ಕಲರ್ ಬ್ಲ್ಯಾಂಡ್ ಎಲ್ಲ ಎಲ್ಲಿಂದ ಬರ್ತಾವ ಅಂದ್ರೆ ಈ ಕ್ರೂಡ್ ಆಯಿಲ್ ಹತ್ರ ಬರ್ತಾವೆ. ಇವು ನಮ್ಮಲ್ಲಿ ರೆಡಿ ಆಗೋದಿಲ್ಲ. ನಮ್ಮಲ್ಲಿ ಒಂದು ಪ್ರಶ್ನೆ ಕಾಡ್ಬೋದು ರೀ, ನಮ್ಮಲ್ಲಿ ಯಾಕೆ ಈ ಪ್ಲಾಸ್ಟಿಕ್ ಕಣಗಳು ರೆಡಿ ಆಗೋದಿಲ್ಲ, ಹೊರದೇಶದಿಂದ ಯಾಕೆ ತರಿಸ್ತೀವಿ ಅಂತ. ಅಂದ್ರೆ ನಮ್ಮಲ್ಲಿ ರೆಡಿ ಆಗೋದಿಲ್ಲ ಅಂತಲ್ಲ, ರೆಡಿ ಆಗ್ತಾವ್ರಿ. ಆದರೆ ನಮ್ಮ ಇಡೀ ದೇಶದ ಬೇಡಿಕೆಯನ್ನು ಪೂರೈಸುವಷ್ಟು ಪ್ರಮಾಣದಲ್ಲಿ ರೆಡಿ ಆಗೋದಿಲ್ಲ. ಮತ್ತು ಇಲ್ಲಿ ಕೆಲವು ತಾಂತ್ರಿಕ ಕಾರಣಗಳಿವೆ. ಅದನ್ನು ಹೆಂಗೆ ಹೇಳ್ಬೋದಪ್ಪ ಅಂತಂದ್ರೆ ಕಚ್ಚಾ ತೈಲದ ಕೊರತೆ ಅಂತ ಇರ್ಬೋದು. ಅಂದ್ರೆ ಪೆಟ್ರೋಲಿಯಂ ಡೆಫಿಷಿಯನ್ಸಿ, ಅಂದರೆ ಪ್ಲಾಸ್ಟಿಕ್ ಕಣಗಳಾದ HDP ಆಗಿರ್ಬೋದು, HDP ಅಂದರೆ ಹೈ ಡೆನ್ಸಿಟಿ ಪಾಲಿಥಿನ್ ಅಂತ ಹೇಳ್ತೀವಿ. ಮತ್ತು LLDP ಮಾಸ್ಟರ್ ಬ್ಯಾಚ್ ತಯಾರಿಸಲು ನ್ಯಾಪ್ತಾ ಅಂದರೆ ನೈಸರ್ಗಿಕ ಅನಿಲ ಬೇಕು. ಇವು ನಮ್ಮಲ್ಲಿ ಸಿಗೋದಿಲ್ಲ, ಅಂದರೆ ಕಚ್ಚಾ ತೈಲದಿಂದ ತೆಗಿಬೇಕು. ಭಾರತವು ತನ್ನ ಬೇಕಾದ 80%ಕ್ಕೂ ಹೆಚ್ಚು ಕಚ್ಚಾ ತೈಲವನ್ನು ವಿದೇಶಗಳಿಂದ ಅಂದರೆ ರಷ್ಯಾ ಆಗಿರ್ಬೋದು, ಇರಾಕ್, ಸೌದಿ ಅರೇಬಿಯಾದಿಂದ ಆಮದು ಮಾಡಿಕೊಳ್ತೈತ್ರಿ. ಹಾಗಾಗಿ ನಮ್ಮ ದೇಶದಲ್ಲಿ ಕಂಪ್ನಿ ಇದ್ರೂ ಕಚ್ಚಾ ತೈಲಗಳಿಗೆ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತರಾಗಿರ್ತೀವಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆದ್ರೆ ಇಲ್ಲಿ ಕಂಪ್ನಿಗಳು ಅನಿವಾರ್ಯವಾಗಿ ರೇಟ್ ಜಾಸ್ತಿ ಮಾಡ್ತಾವ್ರಿ. ಈ ರಷ್ಯಾ ಆಗಿರ್ಬೋದು, ಇತರ ಹೊರ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವ್ರಿ. ಅದಕ್ಕಾಗಿ ಈ ನೇರ ಪರಿಣಾಮ ಬೀಳುವುದು ಯುದ್ಧದಿಂದ ಈ ರೈತರಿಗೆ ಬೀಳತ್ತೈತ್ರಿ. ನನಗೆ ಗೊತ್ತಿರ್ಬೋದು, ಈ ಡ್ರಿಪ್ ಪೈಪ್ ಯಾವುದಂತ ರೆಡಿ ಆಗತ್ತೆ, ಒಂದು ಮಟೀರಿಯಲ್ ಅಂತ ರೆಡಿ ಆಗೋದಿಲ್ಲ. ಒಂದು HDP, LLDP ಮತ್ತು ಮಾಸ್ಟರ್ ಬ್ಯಾಚ್. ಈ ಮಾಸ್ಟರ್ ಬ್ಯಾಚ್ ಏನಪ್ಪ ಅಂತಂದ್ರೆ ಒಂದು ಕಲರ್ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ಇದು UV ಪ್ರೊಟೆಕ್ಷನ್ ಕೊಡುತ್ತೆ. ಅಂದ್ರೆ ಬಿಸಿಲಿನಿಂದ ಪೈಪ್ ಹಾಳಾಗಲಾರಂತ. ಅಂದ್ರೆ ಈ ಒಳ್ಳೆ ಡ್ರಿಪ್ ಕಂಪ್ನಿಯವರು ಇಷ್ಟೆಲ್ಲ ರಾ ಮಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಮತ್ತು ಕೆಲವೊಂದಿಷ್ಟು ಸಾದಾ ಡ್ರಿಪ್ ಕಂಪ್ನಿಗಳು ಅದಾವ್ರಿ, ಬರೀ ರೈತರಿಂದ ಮಟೀರಿಯಲ್ನ ಬೈ ಮಾಡ್ಕೊಂಡು ಅದನ್ನು ಕರಗಿಸಿ ಮಾಡ್ತಾರೆ. ಆದ್ರೆ ಕೆಲವೊಂದಿಷ್ಟು ಕಂಪ್ನಿಗಳು ಈಗ ಒಳ್ಳೆ ರಾ ಮಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸಡನ್ ಆಗಿ ರೇಟ್ ಜಂಪ್ ಆಗ ಕಾರಣ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಏರಿಕೆ ಆಗೋದ್ರಿಂದ ಇಲ್ಲಿನ ಕಂಪ್ನಿಗಳು ಬೆಲೆ ಏರಿಕೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಯುದ್ಧದ ಪರಿಣಾಮ ನೇರವಾಗಿ ರೈತರಿಗೆ ಬೀಳುತ್ತೆ, ಯಾವ ಕಂಪ್ನಿಗೂ ಬೀಳೋದಿಲ್ಲ. ಈ ಕಂಪ್ನಿಯವ್ರೇನೋ ರೇಟ್ ಜಾಸ್ತಿ ಮಾಡ್ತಾರ, ಸೇಲ್ ಮಾಡ್ತಾರ. ಹಿಂಗಾಗಿ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ರೈತರು. ಹಾಗಾಗಿ ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಪರ್ಚೇಸ್ ಮಾಡಬೇಕ್ರಿ ವಿಧಿ ಇದ್ದಷ್ಟು. ಅಂದ್ರೆ ಎಲ್ಲನೂ ನಾವು ಒಂದು 50 ಎಕರೆ ಡ್ರಿಪ್ ಮಾಡತ್ತಪ್ಪ ಅಂದ್ರೆ ಅಷ್ಟಕ್ಕೂ ಮಾಡಬೇಕಾಗಿಲ್ಲ. ಒಂದು 2 ಎಕರೆ ನಾವು ಇವಾಗ ಮಾಡ್ಕೊಂಡು ಇನ್ನು ಮುಂದೆ ಇದೇ ರೇಟ್ ಇರ್ತೈತೆ ಅಂತೇನಿಲ್ಲ, ಡೌನ್ ಆಗತ್ತೆ, ಅವಾಗೂ ಮಾಡ್ಕೋಬೋದು. ಒಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಸದ್ಯಕ್ಕೆ ರಸಗೊಬ್ಬರ ಮೇಲೆ ಯಾವುದೇ ರೀತಿ ರೇಟ್ ಜಾಸ್ತಿ ಆಗೋದಿಲ್ಲ. ಮತ್ತು ಸದ್ಯಕ್ಕೆ ಈ ಡ್ರಿಪ್ ಆಗಿರ್ಬೋದು, ನೀರಾವರಿ ವಸ್ತುಗಳು ಏನದಾವಲ್ಲ 15-20% ಮಟ್ಟ ರೇಟ್ ಜಾಸ್ತಿ ಯಾವ ಇಷ್ಟಲ್ಲ ಇನ್ನೂ ಜಾಸ್ತಿ ಆಗ್ತಾವೆ ಅಂತ ಹೇಳಕತ್ತಾರೆ. ಅದಕ್ಕಾಗಿ ಈಗ ಸದ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಪರ್ಚೇಸ್ ಮಾಡ್ಕೊರಿ. ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿರಿ. ಈ ಯುದ್ಧದ ಬಿಸಿ ಏನೈತಲ್ಲ ಕಡಿಮೆ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ರೇಟ್ ಕಡಿಮೆ ಆಗ್ಬೋದು ರೀ. ಆಗತ್ತೆ, ಇಷ್ಟ ರೇಟ್ ಅಂತೇನಿಲ್ಲ, ಇದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕಾಗಿ ಈಗ ನೋಡಿರಿ, ನೀವು ಪರ್ಚೇಸ್ ಮಾಡೋಕೆ ಹೋಗ್ರಿ 15-20% ಜಾಸ್ತಿ ಮಾಡಿದಾರೆ. ಅಂದ್ರೆ ಒಂದು ಬಂಡಲ್ ನಾವು ಅಕಸ್ಮಾತಾಗಿ ಒಂದು 2,000 ರೂಪಾಯಿ ಇಲ್ವಾ 3,000 ರೂಪಾಯಿ ಪರ್ಚೇಸ್ ಮಾಡ್ತಿದ್ವಿ ಅಂದ್ರೆ ಅದಕ್ಕೆ ಒಂದು 400-500 ರೂಪಾಯಿ ಜಾಸ್ತಿ ಆಗುತ್ತೆ. ಮತ್ತು ಇಷ್ಟ ಅಲ್ಲದೆ ಇನ್ನು ಯಾವ್ಯಾವ ಮಟೀರಿಯಲ್ ಮೇಲೆ ರೇಟ್ ಜಾಸ್ತಿ ಆಗುತ್ತಪ್ಪ ಅಂದ್ರೆ ಯಂತ್ರೋಪಕರಣ ಅಂತ ಹೇಳ್ಬೋದು. ಅಂದ್ರೆ ಟ್ರ್ಯಾಕ್ಟರ್ ಆಗಿರ್ಬೋದು, ಕಲ್ಟಿವೇಟರ್ ಆಗಿರ್ಬೋದು, ಪಂಪ್ ಸೆಟ್, ಈ ಥರದ ಮೇಲೆ ರೇಟ್ ಜಾಸ್ತಿ ಆಗುತ್ತೆ. ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಜಾಸ್ತಿ ಆಗೋದ್ರಿ ಆಗುತ್ತೆ. ಮತ್ತು ಇನ್ನು ರಸಗೊಬ್ಬರ ಮೇಲೆ ಯಾಕೆ ಜಾಸ್ತಿ ಆಗಲ್ಲಪ್ಪ ಅಂತಂದ್ರೆ ಭಾರತ ಸರ್ಕಾರ 2026 ಮತ್ತು 2027 ಸಾಲಿಗೆ ಬರೋಬ್ಬರಿ
ಒಂದು 6 ಲಕ್ಷ ಕೋಟಿ ಏನೈತಲ್ಲ ಬರೀ ಯೂರಿಯಾಗ ಸಬ್ಸಿಡಿಗಾಗಿ ಮೀಸಲಿಟ್ಟೈತಿ. ಮತ್ತು ಇದರಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಳಗೆ ರೇಟ್ ಜಾಸ್ತಿ ಆದರೂ ನಮ್ಮ ಈ ಭಾರತದಾಗ ರಸಗೊಬ್ಬರಗಳ ರೇಟ್ ಜಾಸ್ತಿ ಆಗೋದಿಲ್ಲ. ಇಲ್ಲಿ ನಾ ಹೇಳತ್ತಿರೋದು ಇಷ್ಟ ರೀ, ಸದ್ಯಕ್ಕೆ ಯಾರು ಯಂತ್ರೋಪಕರಣಗಳು ಸದ್ಯಕ್ಕೆ ಬೈ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಯಾರಾದರೂ ಡ್ರಿಪ್ ಮಾಡ್ಬೇಕು ಅನ್ಕೊಂಡಿದ್ರೆ ಸದ್ಯಕ್ಕೆ ಈ ವಾರದಾಗ ತಗೋರಿ, ಇಲ್ಲಪ್ಪ ಅಂತಾರೆ ಒಂದು 2 ತಿಂಗಳ ಮಟ್ಟ ಮುಂದೆ ಹಾಕ್ಬಿಡ್ರಿ. ಅವಾಗ ರೇಟ್ ಕಡಿಮೆ ಆಗ್ಬೋದು. ಇವಾಗ ಇನ್ನೂ ರೇಟ್ ಇರತೈತಿ, ಇನ್ನು ಒಂದು ವಾರದಾಗ ಇನ್ನೂ ರೇಟ್ ಜಾಸ್ತಿ ಆಗೋ ಚಾನ್ಸಸ್ ಐತ್ರಿ. ಇಷ್ಟ ರೀ ಈ ವಿಷಯ. ಯಾರಿಗಾರ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡ್ಬೋದು. ನಮಸ್ಕಾರ ಎಲ್ಲರಿಗೂ.